ಇದಕ್ಕೆ ಹೇಗೆ ಡಿಸೈನ್ ಹಾಕೋದು ಅಂತ ನೋಡೋಣ. ಸೇಮ್ ನಾನು ಹರಳೆ ದಾರವನ್ನು ಸುತ್ತಿ ಇಟ್ಕೊಂಡಿದ್ದೀನಿ ಒಂದು ಇದಕ್ಕೆ. ಮತ್ತು ಕ್ರೋಶ ಬಂದು 11.07 mm ತೊಗೊಂಡಿದ್ದೀನಿ. ಮತ್ತು ಬ್ರೈಡಲ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಈ ಬ್ರೈಡಲ್ ಬೀಡ್ಸಸ್ಸು ಮತ್ತು ಲಾಸ್ಟ್ ಇನ್ನೊಂದು ಸ್ಟೆಪ್ ಬರುತ್ತೆ. ಅದಕ್ಕೆ ಬಂದು ಸೇಮ್ 6 ಎಳೆ ದಾರವನ್ನು ಸುತ್ತಿಟ್ಟು ಅದಕ್ಕೆ ಈ ರೀತಿ ಮಣಿಯನ್ನು ಸಹ ನಾನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈ ರೀತಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ಫ್ರೆಂಡ್ಸ್, ಸ್ಯಾರೀಸ್ಗೆ ಆ್ಯಕ್ಚುಲಿ ಬಿಗಿನರ್ಸ್ಗೂ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ. ಯಾವ ರೀತಿ ಕೆಲವ್ರಿಗೆ ಹಾರ್ಚಸ್ಸಕ್ಕೆ ಬರುತ್ತೆ, ಆಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ, ಹತ್ರ ದೂರ ಮತ್ತು ನೀಟಾಗಿ ಒಂದೇ ಲೆವೆಲಿಗೆ ಬರೋಲ್ಲ ಅನ್ನೋರಿಗೆಲ್ಲ ನಾನು ಟಿಪ್ಸ್ ಹೇಳ್ಕೊಡ್ತೀನಿ. ಫಸ್ಟ್ ಲಾಕ್ ಮಾಡ್ಕೊಳ್ಳಿ. ಸ್ಯಾರೀಸ್ಗೆ ನೀವು ಕ್ರೋಶ ಬಂದು 10 ಆದ್ರೂ ತೊಗೋಬೋದು, 11 ಆದರೂ ತೊಗೋಬೋದು. ಆ್ಯಕ್ಚುಲಿ ನಾನು ಜಾಸ್ತಿ 11 ತೊಗೊಳೋದ್ರಿಂದ ನಾನು ಈ ರೀತಿ ಇದನ್ನೇ ತೊಗೊಂಡಿದ್ದೀನಿ. ನೀವು 10 ತೊಗೋಬೋದು. ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ಸ್ಯಾರೀಸ್ಗೆ ಇನ್ನೊಂದು ಸರಿ ಬಿಚ್ಚಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ಇನ್ನೊಂದು ಸರಿ ದಾರವನ್ನು ಒಳಗಡೆಯಿಂದ ತಂದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4 ಚೈನನ್ನು ಹಾಕೊಳ್ಳಿ. 1 2 3 4. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅದನ್ನು ಲಾಕ್ ಮಾಡಬೇಕು. ಆದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಬೇಕು. 1 2 3 ನೋಡಿ, ಈ ರೀತಿ 3 ಚೈನನ್ನು ಹಾಕ್ಕೊಂಡು ನೋಡಿ, ಈ ರೀತಿ 3 ಚೈನನ್ನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಹಾಕ್ಕೊಳ್ಳಿ. ಮತ್ತೆ 3 ಚೈನನ್ನು ಹಾಕ್ಕೊಳ್ಳಿ. 1 2 3. ಈ ರೀತಿ ಹಾಕ್ಕೊಬೇಕು. 4 ಚೈನ್. ಇಲ್ಲಿ 5 ಚೈನ್ ಆದರೂ ನೀವು ಹಾಕ್ಕೊಬೋದು, ಅದು ಚಾಯ್ಸ್ ಏನಿಲ್ಲ. ಇದು ಕುಚ್ಚು ಕೊಟ್ಟೋದಕ್ಕೆ ಯೂಸ್ ಮಾಡೋದ್ರಿಂದ 5 ಆದರೂ ಓಕೆ, 4 ಆದರೂ ಓಕೆ. 3 ಚೈನ್ 3 ಚೈನ್. ಇದಾದಮೇಲೆ ಸ್ವಲ್ಪ ದಾರವನ್ನು ಮುಂದೆ ಮಾಡಿಕೊಂಡು ಈ ಥರ ರೌಂಡ್ ಬೀಡ್ಸ್ ಬ್ರೈಡಲ್ ಡಿಸೈನ್ಗೆ ಯೂಸ್ ಮಾಡ್ತಾರಲ್ಲ, ಆ ರೀತಿ ನಾನು ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಈ ಬೀಡ್ಸನ್ನು ಈ ಕ್ರೋಶದೊಳಗಡೆ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಆದಮೇಲೆ ಈ ಥರ ಮುಂದೆ ಮಾಡಿರ್ತೀವಲ್ಲ, ಆ ದಾರದ ಒಳಗಡೆ ಹೋಗಿ ಮತ್ತೆ ಇದನ್ನು ಈ ರೀತಿ ಇನ್ಸರ್ಟ್ ಮಾಡಿ, ಆಮೇಲೆ ಬೀಡ್ ಲಾಕ್ ಮಾಡಿ. ಈ ಥರ ಹೇಳ್ಕೊಂಡು ಈ ರೀತಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸ್ಯಾರಿ ಲಾಕ್ ಮಾಡಿ. ಈ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಕೂರಿಸ್ಕೊಂಡು ಸ್ವಲ್ಪ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಈ ರೀತಿ ಸ್ಯಾರಿ ಒಳಗಡೆಯಿಂದ ದಾರವನ್ನು ತಂದು 2 ಬರುತ್ತೆ ಲೂಪು. ಆ 2ರಲ್ಲಿ ಒಂದು ಲೂಪನ್ನು ಹೀಗೆ ಸೇರಿಸಿದ್ರೆ ಲಾಕ್ ಆಗುತ್ತೆ. ಮತ್ತೆ ಹೇಗೆ 3 ಚೈನ್. 1 2 3. ಎಲ್ಲಿಗೆ ಬರುತ್ತೆ ಸುಕ್ಕಾಗಬಾರ್ದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನೀಟಾಗಿ ಲಾಕ್ ಮಾಡಬೇಕು. ನೀವೇನಾದರೂ ಸ್ವಲ್ಪ ಒಳಗಡೆ ಮಾಡಿದ್ರೆ ಈ ಚೈನ್ಸು ನೋಡಿ ನಿಮ್ಗೆ ತೋರಿಸ್ತೀನಿ. ಈ ರೀತಿ ಒಳಗಡೆ ಮಾಡಿದ್ರೆ ಈ ರೀತಿ ಈ ಥರ ಕೂತ್ಕೊಳ್ಳುತ್ತೆ, ಅಷ್ಟು ನೀಟಾಗಿ ಆರ್ಚ್ ನಮಗೆ ಬರೋದಿಲ್ಲ. ಇಲ್ಲ ನೀವು ಈ ಥರ ಮಾಡಿದ್ರೆ ಹಿಂಗೆ ಒಳಗಡೆ ನೋಡಿ ಈ ಥರ ಲಾಂಗಲ್ಲಿ ಬಂದರೆ ಈ ಥರ ಸುಕ್ಕಾಗುತ್ತೆ. ಸೊ ಹಾಗಾಗಿ ನಿಮ್ಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಆ ಬೇಸ್ ಲೈನ್ಸ್ನ ಈ ರೀತಿ ಮಾಡ್ಕೊಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಪರ್ಫೆಕ್ಟಾಗಿ ಬರುತ್ತೆ ಡಿಸೈನು. ಇಂಪಾರ್ಟೆಂಟು ಬೇಸ್ ಲೈನು. ಮತ್ತು ನಾವು ಯಾವ್ಯಾವ ಪ್ಲೇಸಲ್ಲಿ ಎಷ್ಟೆಷ್ಟು ಚೈನ್ ಹಾಕ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದನ್ನು ಸಹ ಗಮನ ಇಟ್ಕೊಂಡು ಬೇಸ್ ಲೈನು ಸ್ವಲ್ಪ
ಗಮನ ಇಟ್ಟು ನಾವು ಹಾಕ್ಕೊಬೇಕಾಗುತ್ತೆ. ಈಗ 4 ಚೈನ್ ಹಾಕ್ಕೊಡಿ. ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಕನ್ಫ್ಯೂಸ್ ಏನಿಲ್ಲ, ಆಗ್ತಾ ಬಂದ್ಬಿಡುತ್ತೆ. ಅದು ಯಾವುದೇ ಬೇಸ್ ಲೈನು ಅಷ್ಟೇ ನಾವು ಪರ್ಫೆಕ್ಟಾಗಿ ಹಾಕ್ಕೊಂಬಿಟ್ರೆ ಡಿಸೈನ್ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ 3 ಚೈನ್ 3 ಚೈನ್ 3 ಚೈನ್ 4 ಚೈನ್ 3 ಚೈನ್ ಲಾಕ್ ಮತ್ತು 3 ಚೈನ್ 1 2 3 ಲಾಕ್ ದಾರ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಸ್ಯಾರಿಗೆ ಎಲ್ಲಿಗೆ ನೆಕ್ಸ್ಟ್ ಸ್ಟೆಪ್ಪು ನಾವು ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀವಲ್ಲ, ಆ ಸಿಂಗಲ್ ಕ್ರೋಶೆಟ್ ಒಳಗಡೆ ಹೋಗಿ ಲಾಕ್ ಮಾಡಿ. ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ, ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. 4 ಚೈನ್ ಹಾಕ್ಕೊಳ್ಳಿ. 1 2 3 4 ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ನಾವು ಫಸ್ಟ್ ಬೇಸ್ ಲೈನಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ಲ ಅದ್ರ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡಿ. ನಂತರ ಮತ್ತೆ 3 ಚೈನನ್ನು ಹಾಕ್ಕೊಳ್ಳಿ. ಹೀಗೆ 1 2 3 ಚೈನ್ ಹಾಕ್ಕೊಳ್ಳಿ. ನಂತರ ಈ 3 ಚೈನ್ ಒಳಗಡೆ ಇರುತ್ತಲ್ಲ ಅದ್ರ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟನ್ನು ಅನ್ನೆಸೆಸರಿ ನೀವು ಬೇಕು ಅಂತಂದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಮಾಡ್ಬೋದು. ಬಟ್ ನಾನು ಹಾಕ್ಕೊಂಡಿದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶೆಟ್ ಆದಮೇಲೆ ನಾವು ಈ ಆರ್ಚ್, ಈ ಬೀಡ್ಸ್ ಹಿಂದೆ ಇದೆ ನೋಡಿ ಈ ದಾರದ ಒಳಗಡೆ ನಾವು ಆರ್ಚನ್ನು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ, ಆರ್ಚ್ ಕಂಬಗಳನ್ನು ಹಾಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾನು ತ್ರಿಬಲ್ ಕ್ರೋಶೆಟನ್ನು ತೊಗೊತಾ ಇದ್ದೀನಿ. ನೋಡಿ ಈ ರೀತಿ ಸೂಜಿ ಕ್ರೋಶದ ಮೇಲೆ 2 ಸಾರಿ ದಾರ ಸುತ್ಕೊಂಡ್ಮೇಲೆ 3 ದಾರ ಕ್ರೋಶ ಮೇಲೆ ಬರುತ್ತೆ. ಈ ಹಿಂದೆ ಇರುತ್ತಲ್ಲ, ಈ ಹಿಂದೆ ದಾರ ಅದರೊಳಗಡೆಯಿಂದ ಹೋಗಿ ಮತ್ತೆ ಇನ್ನೊಂದು ದಾರವನ್ನು ಎಳೆದು ತಂದರೆ 4 ದಾರ ಆಗುತ್ತೆ ಕ್ರೋಶದ ಮೇಲೆ. ಆಗ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಫ್ರೆಂಡ್ಸ್ ಇಲ್ಲಿ ಏನಾಗಿದೆ ಅಂದರೆ ನಾನು ಫಸ್ಟು ನಿಮಗೆ ಸೇಮ್ ಇದೇ ಡಿಸೈನ್ ತೋರಿಸ್ಕೊಟ್ಟಿದ್ದೆ, ಬಟ್ ನಾನು ಡಬಲ್ ಕ್ರೋಶೆಟ್ಟು ಮತ್ತು ಬೀಡ್ಸನ್ನು ಆ್ಯಡ್ ಮಾಡಿರಲಿಲ್ಲ. ಬಟ್ ನಾನು ಇಲ್ಲಿ ಸ್ವಲ್ಪ ಹೈಲೈಟಾಗಿ ಡಬಲ್ ಕ್ರೋಶೆಟ್ಟು ಬೀಡ್ಸನ್ನು ಸಹ ನಾನು ಆ್ಯಡ್ ಮಾಡಿದ್ದೀನಿ. ನೋಡಿ 1 2ರಲ್ಲಿ 1 2ರಲ್ಲಿ 1 ಇದೇ ರೀತಿ ಮಾಡ್ತಾ ಹೋಗಿ ಮತ್ತೆ ಕ್ರೋಶದ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಅದೇ ಲೂಪ್ ಒಳಗಡೆ ಹೋಗಿ ದಾರನ ಎಳೆದು 2ರಲ್ಲೊಂದು 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 ಇದೇ ರೀತಿ ಮಾಡ್ಕೊಂಡೋಗಿ. ಇದರಲ್ಲಿ ನಾವು ಡಬಲ್ ಕ್ರೋಶೆಟ್ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಳ್ಳೋದ್ರಿಂದ ಈ ನಾವು ಇಲ್ಲಿ ದಾರ ಹೇಳ್ಕೊಳ್ತೀವಲ್ಲ ಅದರಲ್ಲಿ ಅಷ್ಟೊಂದು ದಾರಿ ನಿಮಗೇನೋ ನಾವು ಈ ಥರ ಹೇಳ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ತ್ರಿಬಲ್ ಕ್ರೋಶೆಟ್ ಮಾಡೋದು. ಡಬಲ್ ಕ್ರೋಶೆಟ್ ಮಾಡಬೇಕಾದ್ರೆ ಸ್ವಲ್ಪ ಹೇಳ್ಕೊಳ್ಳೋದಕ್ಕಿಂತ ನಾರ್ಮಲಾಗಿ ಸ್ವಲ್ಪ ಉದ್ದಕ್ಕೆ ಹೇಳ್ಕೊಬೇಕಾಗುತ್ತೆ, ಸ್ವಲ್ಪ ಲೆಂತಾಗಿ. ತ್ರಿಬಲ್ ಕ್ರೋಶೆಟ್ಗೆ ಬೇಕಾಗಿಲ್ಲ, ಅದು ಸ್ವಲ್ಪ ನಾರ್ಮಲಾಗಿ ಹೇಗೆ ಬರುತ್ತೆ ಹಾಗೆ ತೊಗೊಳ್ಳಿ. ನೋಡಿ ಈ ರೀತಿ ಎಷ್ಟು ಬರುತ್ತೆ ಫಸ್ಟ್ ನೀವು ಆರ್ಚು ಹಾಕಬೇಕಾದ್ರೆ ಎಷ್ಟು ತ್ರಿಬಲ್ ಕಂಬಗಳು ಹಿಡಿಯುತ್ತೆ ಕೌಂಟ್ ಮಾಡ್ಕೊಳ್ಳಿ. ನಂತರ ಅದಷ್ಟನ್ನು ನೀವು
ಹಾಕಬೇಕಾಗುತ್ತೆ ಕಂಟಿನ್ಯೂ ಸಾರಿ ಪೂರ್ತಿ ಅಷ್ಟೇ ಬರಬೇಕು, ಇಲ್ಲಾಂದರೆ ಒಂದೇ ಲೆವೆಲ್ಗೆ ಆರ್ಚ್ ಬರೋದಿಲ್ಲ. ಒಂದು ದೊಡ್ಡದು ಒಂದು ಚಿಕ್ಕದು ಆ ಟೈಪ್ ಆಗುತ್ತೆ. ಸ್ಟಾರ್ಟಿಂಗ್ ಫಸ್ಟ್ ನೋಡ್ಕೊಳ್ಳಿ ಎಷ್ಟು ಹಿಡಿಯುತ್ತೆ. ಒಬ್ಬೊಬ್ರದ್ದು ಹಾಕೋ ಚೈನ್ ಟೈಪು ಒಂದೊಂದು ಥರ, ಕೆಲವ್ರದ್ದು ಶಾರ್ಟಾಗಿ ಹಾಕ್ತಾರೆ ಹೇಳ್ಕೋಬೇಕಾದ್ರೆ, ಕೆಲವು ಲೆಂತಿಯಾಗಿ ಹಾಕ್ತಾರೆ. ಹಾಗಾಗಿ ಎಷ್ಟು ಬರುತ್ತೆ ಅಷ್ಟು ನೋಡಿಕೊಂಡು ಸ್ಟಾರ್ಟಿಂಗು ಫಸ್ಟ್ ಆರ್ಚಲ್ಲಿ ಅದನ್ನು ಕಂಟಿನ್ಯೂ ಮಾಡಿ. ಈ ರೀತಿ ಹಿಂಗೆ ಅದರಲ್ಲೊಂದು ಸೇರಿಸ್ಕೋಬೇಕು. ಬಿಗಿನರ್ಸ್ ಇದೇ ಪ್ರಾಬ್ಲಮ್ ಮಾಡೋದು. ಒಂದು ನಾವು ಹೇಳ್ಕೊಬೇಕಾದ್ರೆ ಈ ರೀತಿ ಒಂದು ಜಾಸ್ತಿ ಹೇಳ್ಕೊತಾರೆ, ಒಂದು ಸರಿ ಈ ರೀತಿ ಕಡಿಮೆ ಹಾಕೋತಾರೆ. ಆ ಥರ ಮಾಡಿದಾಗ್ಲೇ ಆ ಆರ್ಚು ಕಂಪ್ಲೀಟಾಗಿ ನಮಗೆ ರೌಂಡ್ ಶೇಪಲ್ಲಿ ಬರೋದಿಲ್ಲ. ಕರೆಕ್ಟಾಗಿ ನಾವು ಒಂದೇ ಲೆವೆಲ್ಗೆ ಹೇಳ್ಕೊಬೇಕು. ಮತ್ತು ನಾವು ಲೂಪ್ಗಳನ್ನು ಎರಡರಲ್ಲೊಂದು ಮಾಡ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಸಾಕತ್ತೆ. ಇನ್ನೊಂದು ಹಿಡಿಯುತ್ತೆ. ನೋಡಿ ಆಗಿದೆ, ನೋಡೋಣ ಎಷ್ಟಾಗುತ್ತೆ ಅಂತ. 1 2 3 4 5 6 7 8 9 10 11 12 13 14 15 13 ಸಾಕಾಗುತ್ತೆ ಅಂದ್ಕೊತೀನಿ. ಸ್ವಲ್ಪ ನಾನು ಬಿಚ್ಚುತ್ತಾ ಇದ್ದೀನಿ. 13 ಮಾತ್ರ ಹಾಕ್ಕೊಳ್ಳಿ. ಏಕೆಂತಂದರೆ ನೆಕ್ಸ್ಟ್ ಸ್ಟೆಪ್ ಬಂದಾಗ ಈ ಒಂದು ಬೀಡ್ಸ್ಗೆ 13 ಸಾಕು. ನೆಕ್ಸ್ಟು ನೀವು ಬೀಡ್ಸ್ ತೊಗೊಂಡಾಗ ಏನೋ ಸ್ವಲ್ಪ ಲೆಂತಿಯಾಗಿ ತೊಗೊಳ್ಬೇಕಂದ್ರೆ ಇನ್ನೊಂದು 14 ತೊಗೊಳ್ಳಿ. ನನಗೆ ಬೇಡ ಅನ್ನಿಸ್ತು. ಸೊ ಹೀಗಾಗಿ ನೋಡಿ ಪುಟ್ಟ ಆರ್ಚು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ನಾನು 13 ಮಾತ್ರ ತೊಗೊಂಡೆ. ನೆಕ್ಸ್ಟ್ ಲೇಯರ್ ಬಂದಾಗ ಇನ್ನೂ ದೊಡ್ಡದಾಗುತ್ತೆ. ಆವಾಗ ಸ್ವಲ್ಪ ಅದು ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು 13 ಕಂಬಗಳನ್ನು ಮಾತ್ರ ತೊಗೊಂಡಿದ್ದೀನಿ. ಫಸ್ಟು ಲಾಕ್ ಮಾಡಿದ್ಮೇಲೆ ಮತ್ತೆ ಸಿಂಗಲ್ ಕ್ರೋಶೆಟ್ ಎಲ್ಲಿ ಮಾಡಿತ್ತು ಅಲ್ಲೇ ಮತ್ತೆ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. ಮತ್ತೆ ಹೇಗೆ 3 ಚೈನ್ ಹಾಕ್ಕೊಳ್ಳಿ. 1 2 3 ಲಾಕ್ ಮಾಡಿರೋ ಕಡೆ ಲಾಕ್ ಮಾಡಿ. ಈ ಕುಚ್ಚು ಪ್ಲೇಸಲ್ಲಿ ನೀವು 5 ಚೈನ್ ಬೇಕು ಅಂದರೆ ಬೇಸ್ ಲೈನ್ ತೊಗೋಬೋದು. ಇಲ್ಲ ನಾನು 4 ಚೈನ್ ತೊಗೊತೀನಿ ಅಂದರೂ 4 ಚೈನು ನಡೆಯುತ್ತೆ. ಈ ಥರ ಮತ್ತೆ 3 ಚೈನ್ 1 2 3 ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ನಾವು ಇಲ್ಲೂ ಸಿಂಗಲ್ ಕ್ರೋಶೆಟು, ಆ ಕಡೆನೂ ಸಿಂಗಲ್ ಎರಡು ಈ ರೀತಿ ಲಾಸ್ಟಲ್ಲಿ ನೋಡಿ ಬಂದಿದೆ. ಈ ಥರ ಫಿನಿಶಿಂಗ್ ಬಂದು ಈ ಥರ ಫೋಲ್ಡ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಯೂಸ್ ಮಾಡಿದಾಗ ಕರೆಕ್ಟ್ ಬರುತ್ತೆ ಅದು ಮೆಜರ್ಮೆಂಟ್ ಬಂದು. ನೋಡಿ ಮತ್ತು ಸ್ಯಾರಿ ಲಾಕ್ ಮಾಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಈ ಫಸ್ಟ್ ನಾವು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಆ ಸ್ಪೇಸಲ್ಲಿ ಹಿಂಗೆ ಲಾಕ್ ಮಾಡಿ ನೆಕ್ಸ್ಟ್ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ 4 ಚೈನ್ ಹಾಕ್ಕೊಳ್ಳಿ. ಬೀಡ್ಸನ್ನು ನಾನು ಆಲ್ರೆಡಿ ಇದಕ್ಕೆ ಆ್ಯಡ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು 4 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ಳಿ. ಅನ್ನೆಸೆಸರಿ
ನಿಮಗೆ ಸ್ಕಿಪ್ ಮಾಡ್ಬೋದು ಬೇಡ ಅಂತ ಅನ್ನೋದಾದರೆ. ನೆಕ್ಸ್ಟ್ ಇಲ್ಲಿಗೆ ನಾವು ಬೀಡ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಒಂದು ಬೀಡ್ಸನ್ನು ಈ ರೀತಿ ಒಳಗಡೆ ದಾರದೊಳಗಡೆ ತೆಕ್ಕೊಂಡು ಈ ಒಂದು ಇಲ್ಲಿ ನಾವು ಡಬಲ್ ಕ್ರೋಶೆಟನ್ನು ಮಾಡ್ಕೊಬೇಕಾಗುತ್ತೆ. ಒಂದು ಸರಿ ದಾರವನ್ನು ಸುತ್ತಕೊಂಡು ಈ ಲೂಪ್ ಇರುತ್ತಲ್ಲ, ಅದ್ರ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅದರೊಳಗಡೆಯಿಂದ ಹೋಗಿ ಈ ರೀತಿ ದಾರಾನ ಎಳೆತಂದು ಈ ಬೀಡ್ಸನ್ನು ಮುಂದೆ ಮಾಡ್ಕೊಳ್ಳಿ. ಈ ರೀತಿ ಮುಂದೆ ಮಾಡಿ ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. 1 2 ಆದಮೇಲೆ ಈ ಬೀಡ್ಸ್ ನಡುವೆ ಗ್ಯಾಪ್ ಇದೆಯಾ ನೋಡಿ, ಕಾಣಿಸ್ತಾ ಇದೆಯಲ್ಲ, ಆ ಗ್ಯಾಪ್ ಒಳಗಡೆಯಿಂದ ಹೋಗಿ ಈ ರೀತಿ ತೊಗೊಬಂದು 2 ಆಗುತ್ತೆ. 2ರಲ್ಲಿ 1 ಮಾಡಿದ್ರೆ ಸ್ಮಾಲ್ ಪಿಕಾಕ್ ಕಾಣಿಸುತ್ತೆ ಆ ಡಿಸೈನು. ಇದು ಸ್ವಲ್ಪ ಸ್ಟಾರ್ಟಿಂಗ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಆದರೆ ತುಂಬ ಚೆನ್ನಾಗಿದೆ ಇದು ಡಿಸೈನು. ಮತ್ತು ಮಣಿನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ತಗೊಂಡು ನೆಕ್ಸ್ಟ್ ಕಂಟಿನ್ಯೂ ಅದೇ ನೆಕ್ಸ್ಟು ಹೋಲ್ಸ್ ಕಂಬಕ್ಕೆ ಹಾಕೋಬೇಕು, ಒಂದು ಸ್ಕಿಪ್ ಮಾಡಬಾರ್ದು. ಈ ರೀತಿ ಬೀಡ್ಸನ್ನು ತಳ್ಕೊಳ್ಳಿ, ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. 2ರಲ್ಲೊಂದು 2 ಚೈನ್ 1 2 ಮತ್ತು ಆ ಬೀಡ್ಸ್ ನಡುವೆ ಗ್ಯಾಪ್ ಇರುತ್ತೆ. ಈ ರೀತಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಎಳೆತಂದು 2ರಲ್ಲೊಂದು ಆಗುತ್ತೆ. ಈ ರೀತಿ ಆಗುತ್ತೆ ನೋಡಿ. ಸ್ಮಾಲ್ 2 ಪಿಕಾಕ್ ಬಂತು. ಮತ್ತು ಬೀಡ್ಸನ್ನು ಆ್ಯಡ್ ಮಾಡಿ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಈ ರೀತಿ ನೆಕ್ಸ್ಟು ಕಂಬದ ನಡುವೆ ಹೋಲ್ಗೆ ಹೋಗಿ ಡಬಲ್ ಕ್ರೋಶೆಟ್ 2ರಲ್ಲೊಂದು ಮಾಡ್ಕೊಳ್ಳಿ. 2 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಒಳಗಡೆ ಹೋಗಿ ಲಾಕ್ ಮಾಡಿದ್ರೆ ಸ್ಮಾಲ್ ಪಿಕಾಕು ಕಾಣಿಸುತ್ತೆ. ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ಒಂದು ಕಂಬಗಳನ್ನು ಸಹ ಈ ಒಂದು ಸ್ಟೆಪ್ಪಲ್ಲಿ ಬಿಡಬಾರ್ದು. ಬಿಟ್ಟರೆ ಆ ಬೀಡ್ಸಸ್ ಗ್ಯಾಪು ಬರುತ್ತೆ, ಚೆನ್ನಾಗಿ ಕಾಣಿಸಲ್ಲ ಫಿನಿಶಿಂಗು. ಇದೇ ಪ್ರಾಬ್ಲಮ್ ಬಿಗಿನರ್ಸ್. ಕೆಲವೊಂದು ಕಂಬಗಳನ್ನ ಬಿಟ್ಟು ಸ್ಕಿಪ್ ಮಾಡಿಬಿಡ್ತಾರೆ. ಆವಾಗ ಅದು ಲಾಸ್ಟಲ್ಲಿ ರೌಂಡ್ ಶೇಪು ಬರೋದಿಲ್ಲ. ಲಾಸ್ಟಲ್ಲಿ ಗ್ಯಾಪ್ ಆಗಿರೋದ್ರಿಂದ ಅಷ್ಟು ಲುಕ್ಕಾಗಿ ಕಾಣಿಸೋದಿಲ್ಲ. ಈ ಡಿಸೈನ್ ತುಂಬ ಚೆನ್ನಾಗಿದೆ. ಒಂಥರ ಬ್ರೈಡಲ್ಲು ತುಂಬ ಕಣ್ಣಿಗೆ ತಂಪನ್ನು ಕೊಡುತ್ತೆ. ಆ ಥರ ಒಂದು ಡಿಸೈನ್ ಇದು. ಪರ್ಸ್ನಲಿ ನನಗೆ ತುಂಬ ಇಷ್ಟ. ಈ ಒಂದು ಚೆನ್ನಾಗಿದೆ ಇದು ಒಂಥರ. ನಾವು 13 ಕಂಬಗಳನ್ನು ಇದೇ ಕಾರಣಕ್ಕೆ ನಾನು ತೊಗೊಂಡಿದ್ದು. ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ, ಈ ಒಂದು ಡಿಸೈನಲ್ಲಿ ನಮಗೆ ಫೋಲ್ಡಿಂಗ್ ಬರುತ್ತೆ. ಹಾಗಾಗಿ ನೀವು ಈ ಒಂದು ಎಸ್ಪೆಷಲಿ ಬೇರೆ ಡಿಸೈನ್ಸ್ಗೆಲ್ಲ ಆಚೆ ಎಷ್ಟು ಹಿಡಿಯುತ್ತೆ ಅಷ್ಟು ತೊಗೊಳ್ಳಿ. ಬಟ್ ಈ ಡಿಸೈನ್ಗೆ 13 ತೊಗೊಂಡ್ರೆ ಈ ಲೇಯರಲ್ಲಿ ಕರೆಕ್ಟಾಗಿ
ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ ಕೆಲವೊಂದು ಸಣ್ಣ ಯಾವಾಗಲೂ ಅಷ್ಟೇ ಕ್ರೋಶದಲ್ಲಿ ಸಣ್ಣ ಸಣ್ಣ ಟಿಪ್ಸ್ಗಳ ಬಗ್ಗೆ ನಾವು ಅಷ್ಟು ಗಮನ ಕೊಡದೇ ಇರೋದಕ್ಕೆ ನಮಗೆ ಲಾಸ್ಟಲ್ಲಿ ಆ ಫಿನಿಶಿಂಗ್ ಲುಕ್ಕು ತುಂಬ ಎಕ್ಸ್ಪರ್ಟ್ ಹಾಕ್ತಾರಲ್ಲ ಆ ರೀತಿ ಲುಕ್ ಬರೋದಿಲ್ಲ. ನಾವು ಅದನ್ನು ಫಿನಿಶಿಂಗ್ನ ಯಾವಾಗಲೂ ಬರಬೇಕು ಅಂದರೆ ಪುಟ್ಟ ಇವುಗಳನ್ನು ನಾವು ವಿಷಯಗಳನ್ನು ಸಹ ಅಬ್ಸರ್ವ್ ಮಾಡಿ ಅದನ್ನು ನಾವು ಅಳವಡಿಸ್ಕೊಂಡ್ರೆ ಸರಿಯಾಗಿ ಮಾಡಿದಾಗ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಎಕ್ಸ್ಪರ್ಟ್ ಮಾಡ್ತಾರೇ ಕಾಣಿಸುತ್ತೆ. ಒಂದೊಂದು ಚಿಕ್ಕ ವಿಷಯದಲ್ಲೂ ನೆಗ್ಲೆಕ್ಟ್ ಮಾಡ್ತೀವಿ, ಹಾಗಾಗಿ ಅಷ್ಟದು ಚೆನ್ನಾಗಿ ಬರೋದಿಲ್ಲ. ಹಾಗೆ ಪುಟ್ಟ ವಿಷಯನೂ ಸಹ ನಾವು ಈ ಒಂದು ಡಿಸೈನ್ಗಳಲ್ಲಿ ವರ್ಕ್ಗಳಲ್ಲಿ ಅಬ್ಸರ್ವ್ ಮಾಡಬೇಕು. ನೋಡಿ ಇವಾಗ ಆಗಿದೆ, ಕಂಪ್ಲೀಟ್ ಆಗಿದೆ ನೋಡಿ. ಎಲ್ಲೂ ಫೋಲ್ಡಿಂಗ್ ಇಲ್ಲ, ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ನಾವು ಈ 3 ಚೈನ್ ಬರುತ್ತಲ್ಲ, ಆ 3 ಚೈನ್ ಒಳಗಡೆ ಹೋಗಿ ಈ ಥರ ಲಾಕ್ ಮಾಡಿ ಮತ್ತು ನಾವು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ಲ, ಆ ಸಿಂಗಲ್ ಕ್ರೋಶೆಟ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡಬೇಕು ಆಯಿತಾ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಹಾರ್ಚು ಒಂದೇ ಸಮವಾಗಿ ಮತ್ತು ಬೀಡ್ಸಸ್ಸು ಅಷ್ಟೇ ಎಷ್ಟು ನೀಟಾಗಿ ಒಂದೇ ಲೇಯರಲ್ಲಿ ಬಂದಿದೆ ಅಂತ ಈ ರೀತಿ ನಾವು ಮೇಂಟೈನ್ ಮಾಡ್ಕೊಬೇಕು. ಇದನ್ನು ನಾವು ತೊಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ವೇರಿ ಆಗಬಾರ್ದು, ಈ ರೀತಿ ಬರುತ್ತೆ. ಮತ್ತು ನಾವು ಇಲ್ಲಿ ಬೇಸ್ ಲೈನು ನಾನು ಪರ್ಫೆಕ್ಟಾಗಿ 13 ತೊಗೊಂಡಿದ್ದೀನಿ. ಮತ್ತು ತ್ರಿಬಲ್ ಕ್ರೋಶೆಟ್ ಮಾಡಿದ್ದಕ್ಕೆ ಇಷ್ಟು ಮೇಲ್ಗಡೆನೂ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ, ಯಾವುದು ಫೋಲ್ಡಿಂಗ್ ಇಲ್ಲ ಏನಿಲ್ಲ, ಮತ್ತು ಎಲ್ಲೂ ಸುಕ್ಕು ಬಂದಿಲ್ಲ. ಈ ರೀತಿ ಆದಷ್ಟು ಫಿನಿಶಿಂಗು ಪರ್ಫೆಕ್ಟಾಗಿ ಬರೋ ಥರ ನೀವು ಹಾಕ್ಕೊಡಿ, ಆವಾಗ ಕಸ್ಟಮರ್ಗೆ ತುಂಬ ಖುಷಿ ಆಗುತ್ತೆ, ತುಂಬ ಆರ್ಡರ್ಸ್ಗಳು ಸಹ ನಿಮಗೆ ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. 1 2 3 4 ಚೈನ್ ಹಾಕ್ಕೊಳ್ಳಿ. ಲಾಕ್ ಎಲ್ಲಿಗೆ ಬರುತ್ತೆ ಲಾಕ್ ಮಾಡೋದ ಕಡೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಆ 3 ಚೈನ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡಿ ಈ ರೀತಿ ಬೀಡ್ಸನ್ನು ತಗೊಳ್ಳಿ. ನಾನಿಲ್ಲಿ ಫಸ್ಟ್ ನೀವು ಬೇಸಲ್ಲಿ ಬಂದು ನಾನು ಈ ಥರ ಗ್ಯಾಪ್ ಒಳಗಡೆ ಹೋಗಿ ಈ ಬೀಡ್ಸನ್ನು ಈ ರೀತಿ ಮುಂದೆ ತಳ್ಕೊಬೇಕು. ಅಲ್ಲೇ ಬಿಟ್ಟರೆ ಅದು ಹಿಂದೆ ಸೇರ್ಕೊಂಡ್ಬಿಡುತ್ತೆ. ಈ ರೀತಿ ಮುಂದೆ ತಳ್ಕೊಂಡು ಎರಡರಲ್ಲೊಂದು ಮಾಡಿ 2 ಚೈನ್ ಹಾಕ್ಕೊಂಡು ಈ ರೀತಿ ಹಾಕೋತಾರೆ. ಹೀಗೆ ಇಲ್ಲಿ 13 ಯಾವಾಗಲೂ ಈ ಒಂದು ಡಿಸೈನ್ಗೆ ಈ ಹಾರ್ಚ್ 13 ಮಾತ್ರ ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ, ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ವಿಷಯಗಳನ್ನೇ ನಾನು ನಿಮಗೆ ಪುಟ್ಟ ವಿಷಯಗಳು ಅವುಗಳನ್ನ ಗಮನ ಹರಿಸ್ಬೇಕು ಅಂತ ಹೇಳಿ ನಿಮಗೆ. ಈ ರೀತಿ ಒಳಗಡೆ ಹೋಗಿ ಪಿಕಾಕ್ ಸ್ಮಾಲ್ ಪಿಕಾಕ್ ಬರುತ್ತೆ. ನೋಡಿ ಈ ರೀತಿ ಲಾಸ್ಟಲ್ಲಿ ಫಿನಿಶಿಂಗ್ ಬಂದು ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಯಾವುದೇ ಥರ ಒಂದು ಸುಕ್ಕಾಗಲಿ ಮತ್ತು ಫೋಲ್ಡಿಂಗ್ಸು ಸಹ ಇಲ್ಲೆಲ್ಲೂ ಫೋಲ್ಡಿಂಗ್ ಆಗಿಲ್ಲ ಇಲ್ಲಿಗೆ. ಮತ್ತು ನೀವು ಇದಕ್ಕೇನಾದರೂ ಆಲ್ಟರ್ನೇಟ್ಗೆ ಏನಾದರೂ ಮಾಡ್ಕೊಬೋದು, ಸ್ಟೋನ್ ಚೈನ್ ಮತ್ತು ಪೇಸ್ಟ್ ಮಾಡ್ಕೊಬೋದು. ನಾನು 100 ಎಳೆ ದಾರ ತೊಗೊಂಡು ಕುಚ್ಚು ಕಟ್ಟಿ ನಿಮಗೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ.